ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ತಂದೆ ಮಾಜಿ ಗೃಹ ಸಚಿವ H ಚೌಡರೆಡ್ಡಿರವರ 88ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಕಿಶೋರ ವಿದ್ಯಾಭವನದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡು ರಕ್ತದಾನ ಮಾಡುತ್ತಿದ್ದು, ಈ ಬೃಹತ್ ರಕ್ತದಾನ ಶಿಬಿರವು ಈಗಾಗಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡುವ ಹಂತಕ್ಕೆ ತಲುಪಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ SN ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷ ಅಂಜನಪ್ಪ ಪುಟ್ಟು ಮತ್ತು ಬೆಂಬಲಿಗರು ಪಾಲ್ಗೊಂಡು ರಕ್ತದಾನ ಮಾಡಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಸಮಾಜ ಸೇವಕ MK ಶಿವಾರೆಡ್ಡಿ, DCC ಬ್ಯಾಂಕ್ನ ಮಾಜಿ ನಿರ್ದೇಶಕ ನಾಗರೆಡ್ಡಿ, ಕಲ್ಲಳ್ಳಿ SFSCS ನಿರ್ದೇಶಕ V ಕೆಂಪರೆಡ್ಡಿ, S ಕೃಷ್ಣಾರೆಡ್ಡಿ, N ಚಂದ್ರಶೇಖರ್, ಮುನಿ ಅಂಜಪ್ಪ, ಶಂಕರಪ್ಪ ಮತ್ತಿತರರು ಸಚಿವ ಡಾಕ್ಟರ್ MC ಸುಧಾಕರ್ ಹಾಗೂ ಮಾಜಿ ಗೃಹ ಸಚಿವ ಚೌಡರೆಡ್ಡಿರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಇನ್ನು ಬೃಹತ್ ರಕ್ತದಾನ ಶಿಬಿರದಲ್ಲಿ ದಲಿತ ಸೇನೆಯ ಬೀಡ ಶ್ರೀನಿವಾಸ್ ಮತ್ತು ಸ್ನೇಹಿತರು, ಭಾರತೀಯ ಸೇವಾ ಸಂಸ್ಥೆಯ V ಅಮರ್ ಮತ್ತು ಸ್ನೇಹಿತರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಅಭಿಮಾನಿಗಳು ಪಾಲ್ಗೊಂಡು ರಕ್ತದಾನ ಮಾಡಿದರು. ಏನಂತೆ ಏನು ಹೈಲೈಟ್ಸ್ ಬೇಡಿಗಳಿಗೆ ಭಾರಿಸಲಾಗಿ ಒಂದಷ್ಟು ಆರೋಗ್ಯ ನಡೆಸಿಕೊಂಡಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೂ ಉಚಿತವಾಗಿ ಇಲ್ಲಿ ಚೆಕಪ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಿ ಈ ರೀತಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಮಾಡಬೇಕು. ಸ್ವಲ್ಪ ಜಿಲ್ಲೆಗೆ ರಕ್ತದ ಕೊರತೆ ಇದೆ, ಅದರಿಂದ ಅದನ್ನು ಏನಾದರೂ ಮಾಡಬೇಕು ಅಂತ ಹೇಳಿದಾಗ ನಾನು ನಮ್ಮ ಕೋಡಿ ರಂಗಪ್ಪ ಅವರು ಮತ್ತು ಜಯರಾಮ್ ಅವರನ್ನ ಸಂಪರ್ಕ ಮಾಡಿ ಅಂತೇಳಿ ಅವರ ಸಂಪರ್ಕವನ್ನು ಮಾಡಿಸಿ ನಂತರ ಅವರು ಮಾತಾಡಿಕೊಂಡು ಈ ರೀತಿ ನಮ್ಮ ತಂದೆ ಒಂದು ಸಂದರ್ಭ ಬರ್ತದೆ, ಅವತ್ತು ಯಾಕೆ ಮಾಡಬಾರ್ದು ಅಂತೇಳಿ ಆಯಿತು. ನಂತರ ಅವರು ಬಹುಶಃ ಚರ್ಚೆಗಳು ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಎಷ್ಟು ಇದುವರೆಗೂ ದಾಖಲೆ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ತಗೊಂಡಾಗ ಬೇರೆ 2900 ಯೂನಿಟ್ 12 ಗಂಟೆಗಳ ಒಳಗಾಗಿ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡ್ತೀವಿ. ಅದ್ರ ಮೇಲೆ ನಮ್ಮ ಅಣ್ಣ ಅವರು ಸ್ವಲ್ಪ ಆ ದಾಖಲೆ ಮೀರಿಸ್ಬೇಕು. ನಾವು ಈಗ ನಮ್ಮ ತಂದೆಯವರ ತಾತ ಅವರ ಅಭಿಮಾನಿಗಳು ಸುಮಾರು 90 ವರ್ಷಗಳಿಗಿಂತ ಹೆಚ್ಚಿನ ಒಂದು ನಮ್ಮ ಕುಟುಂಬದ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರಿದ್ದಾರೆ. ಖಂಡಿತ ಇದನ್ನು ಏನಾದರೂ ಮಾಡ್ಬೋದು ಅಂತೇಳಿ ಬಹುಶಃ ಒಂದು ತಿಂಗಳಿಂದ ಹೆಚ್ಚು ಸಮಯದಿಂದ ಈ ತಯಾರಿಯನ್ನು ಮಾಡಿಕೊಂಡು ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರೆಲ್ಲರೂ ಮಾತಾಡಿದ್ವಿ. ನಾವು ಬಹುಶಃ ಒಂದು 4000 ಜನ ಒಂದು ಅವರ ಹೆಸರು ನೋಂದಾಯಿಸ್ಬೋದು ಅಂದ್ಕೊಂಡ್ವಿ. ಆದರೆ ಇದರಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಯಾರು ರಕ್ತ ಕೊಡಲಿಕ್ಕೆ ಅರ್ಹರಿದ್ದಾರೆ, ಏನೆಲ್ಲ ಅವರಿಗೆ ಕಾಯಿಲೆಗಳಿದ್ದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ವಯಸ್ಸಿನ ಮಿತಿ ಎಷ್ಟು, ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತಗೋಬೇಕು ರಕ್ತ ನೀಡೋದಕ್ಕೆ 1-2 ದಿವಸ ಮುಂಚೆ. ಯಾಕಂದರೆ ಯುವಕರಲ್ಲಿ ನಾನಾ ರೀತಿಯಾದಂಥ ಅಭ್ಯಾಸಗಳು ಇರ್ತವೆ, ಅವೆಲ್ಲ ಇದ್ದರೆ ಅದನ್ನು ರಕ್ತ ದಾನ ಮಾಡಲಿಕ್ಕಾಗಲ್ಲ. ಇವೆಲ್ಲವನ್ನು ನಾವು ಮುಂಚಿತವಾಗಿ ಅವ್ರಿಗೆಲ್ಲ ತಿಳಿಸಿ ಕಡೆಯದಾಗಿ ದಿನೇ ಇದು ಬೆಳೀತಾ ಹೋಯಿತು. ಬೆಳಗ್ಗೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 7,600 ಜನ ನೋಂದಾಯಿಸಿದ್ದಾರೆ. ಅದರಲ್ಲಿ ಕೆಲವು ಅಕಸ್ಮಾತ್ ಟೆಸ್ಟ್ ಮಾಡಿದಾಗ ರಿಜೆಕ್ಟ್ ಆಗೋದಿಲ್ಲ ಅಂತಿಲ್ಲ. ಆದರೆ ಏನು ನಾವು 3,000 ಟಾರ್ಗೆಟ್ ಇಟ್ಟಿದ್ವಿ, ಖಂಡಿತ ಆ 3,000 ಟಾರ್ಗೆಟ್ ಮೀರಿ
ಬಹುಶಃ ಈ 12 ಗಂಟೆಗಳ ಒಳಗಾಗಿ ಏನು 5,000 ಇಲ್ಲ. ಈಗಾಗಲೇ ನೋಡಿ ಸಮಯ ಈಗ 2:30 ಆಗಿದೆ. ಈಗ 2,000 ದಾಟಿದೆ. 2,000 ಯೂನಿಟ್ ದಾಟಿದೆ. ಇನ್ನು ಎಲ್ಲರೂ ಇದ್ದಾರೆ. ಖಂಡಿತ ಇದು ಒಂದು ಒಳ್ಳೆ ರೀತಿ ಪ್ರೇರಣೆ ಆಗುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಒಂದು ಒಳ್ಳೆ ಕಾರ್ಯ ಮಾಡಬೇಕು. ಇದನ್ನು ಅದು ನಮ್ಮ ತಂದೆಯವರ ಹುಟ್ಟುಹಬ್ಬಕ್ಕೆ ಸಮಯದಲ್ಲಿ ಮಾಡೋಣ ಅಂತೇಳಿ ಇದು ಬಹುಶಃ ಇದನ್ನು ಬೇರೆ ಏನು ತಾಲೂಕುಗಳು ಮತ್ತು ಬೇರೆ ಜಿಲ್ಲೆಗಳಲ್ಲಿ ಇದನ್ನು ಅನುಕರಣೆ ಮಾಡಿದ್ರೆ ಬಹುಶಃ ಒಳ್ಳೆ ಉತ್ತಮವಾದಂಥ ಕೆಲಸ ಆಗುತ್ತೆ. ಯಾಕಂದರೆ ನಾವೆಲ್ಲರೂ ರಾಜಕಾರಣದಲ್ಲಿದ್ದೀವಿ, ನಾವೆಲ್ಲರೂ ಜನರ ಸಂಪರ್ಕದಲ್ಲಿರ್ತೀವಿ, ನಿರಂತರ ಜನರ ಒಡನಾಟ ಇರೋದ್ರಿಂದ ಬಹುಶಃ ಈ ರೀತಿ ಕೆಲಸಗಳು ಮಾಡಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಉತ್ತಮವಾದಂಥ ಒಂದು ಕೆಲಸ ಮಾಡಿದಂಗಾಗುತ್ತೆ ಮತ್ತು ಕಷ್ಟದಲ್ಲಿರ್ತಕ್ಕಂಥ ಅವ್ರಿಗೆ ತುರ್ತು ಸಂದರ್ಭದಲ್ಲಿ ರಕ್ತ ಒದಗಿಸಿದಂಗಾಗುತ್ತೆ, ಪ್ರಾಣಗಳನ್ನು ಉಳಿಸ್ತಕ್ಕಂಥದ್ದಾಗುತ್ತೆ. ಅದರಿಂದ ಇದೊಂದು ರೀತಿ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಬಹುಶಃ ಇದರ ಎಲ್ಲ ಒಂದು ಶ್ರೇಯಸ್ಸು ಅದರ ಈ ನಮ್ಮ ತಾಲೂಕಿನ ನಮ್ಮ ಕಾರ್ಯಕರ್ತರು ಮತ್ತು ಜಿಲ್ಲೆಯ ನಾನಾ ಭಾಗಗಳಿಂದ ಇದ್ದಾರೆ. ಇನ್ನೂ ಕೆಲವರು ಅವರ ಸ್ನೇಹಿತರನ್ನ ಅವರನ್ನ ಬೆಂಗಳೂರಿಂದ ಕರ್ಕೊಂಡು ಬಂದಿದ್ದಾರೆ. ಈ ರೀತಿ ಒಟ್ಟಾರೆಯಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅಂದರೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ನಮ್ಮ ಮುಖಂಡರು ಕಾರ್ಯಕರ್ತರು ಭಾಳ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಪ್ರತಿಯೊಂದು ಊರಿನಲ್ಲೂ ಇದ್ರ ಬಗ್ಗೆ ಪ್ರಚಾರ ಮಾಡಿ ನಮ್ಮ ಎಲ್ಲ ಯುವ ಮಿತ್ರರನ್ನು ಕಲ್ತಿರ್ತಕ್ಕಂಥದ್ದು ಭಾಳ ಜನ ಮಹಿಳೆಯರು ಬಂದಿದ್ದಾರೆ. ಇವರೆಲ್ಲರೂ ಸೇರಿ ಇವತ್ತು ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ನಡೆಸ್ತಾರೆ. ನೋಡಿ, ಈಗ ಅಪಘಾತಗಳಾದಂಥ ಸಂದರ್ಭದಲ್ಲಿ ರಕ್ತ ಭಾಳಷ್ಟು ಯಥೇಚ್ಛವಾಗಿ ಕಳ್ಕೊಂಡಾಗ ಭಾಳಷ್ಟು ಜನ ಪರದಾಡ್ತಕ್ಕಂಥದ್ದು, ಅವರ ಸ್ನೇಹಿತರು ಮತ್ತೊಬ್ಬರನ್ನು ಕರ್ಕೊಂಡು ಹೋಗಿ ರಕ್ತದಾನ ಮಾಡಲಿಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಎಲ್ಲ ಆ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಯನ್ನು ಅನುಭವಿಸಿದವರು ಮಾತ್ರ. ಏನಾಗಿದೆ, ಇವತ್ತು ಒಂದು ಸೂಕ್ತವಾದಂಥ ಒಂದು ಪ್ರೇರಣೆ ಇಲ್ಲ, ಒಂದು ವೇದಿಕೆ ಇಲ್ಲ. ಬಹುಶಃ ನಾವೇನು ಇವತ್ತು ಕೈಗೆತ್ತಿಕೊಂಡಿದ್ದೀವಿ, ಈ ರೀತಿಯಾಗಿ ನಾನು ಅದನ್ನು ಹೇಳಿದ್ದೆ, ಎಲ್ಲರೂ ಅನುಕರಣೆ ಮಾಡಿ ಈಗಿನ ಯುವಕರನ್ನು ನಾವು ಸಜ್ಜು ಮಾಡಬೇಕು. ಯಾಕಂದರೆ ತಿಳುವಳಿಕೆ ಇದ್ದರೆ ಯಾರೂ ಇಲ್ಲ, ಎಲ್ರಿಗೂ ತಿಳುವಳಿಕೆ ಇದೆ. ಆದರೆ ಅವ್ರನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತು ಈ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಮಾತ್ರ ಅವ್ರು ಮುಂದೆ ಬರ್ತಾರೆ. ಯಾಕಂದರೆ ಅವರಷ್ಟು ಅವ್ರು ಇರ್ತಾರೆ, ಯಾರೋ ಸ್ನೇಹಿತರು ಕರೆದಾಗ ಹೋಗ್ತಾರೆ, ರಕ್ತದಾನ ಮಾಡ್ತಾರೆ. ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ಈ ರೀತಿ ಒಂದು ಬೃಹದಾಕಾರವಾದಂಥ ಒಂದು ರಕ್ತದಾನ ಶಿಬಿರ ಏನಿದೆ, ಈ ಥರ ಮಾಡಿದಾಗ ಇದು ಮತ್ತಷ್ಟು ಜನರನ್ನ ಪ್ರೇರೇಪಿಸುತ್ತೆ ಮತ್ತು ಇನ್ನೂ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಇದರಿಂದ ಸಹಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅವಕಾಶ ಇದೆ. ಸರ್, ತಂದೆ ತಾಯಿಗಳನ್ನು ನೋಡಿ, ಇದು ಯಾವುದೇ ರೀತಿ ಆಡಂಬರ ಅಲ್ಲ. ಇದು ಕೇವಲ ಒಂದು ಒಳ್ಳೆಯ ಕಾರ್ಯ. ಯಾಕಂದರೆ ಇದುವರೆಗೂ ಅವರು ಹುಟ್ಟುಹಬ್ಬ ಆಚರಿಸ್ತಾರೆ ಇಲ್ಲ ಅಂತ, ಭಾಳ ಸರಳವಾಗಿ ಆಚರಿಸ್ತಾರೆ. ನಾನು ಭಾಳ ವಿಜೃಂಭಣೆಯಿಂದ ನಾವ್ಯಾರು ಹುಟ್ಟುಹಬ್ಬ ಆಚರಿಸಲ್ಲ. ನಾನು ಕ್ಷೇತ್ರದಲ್ಲಿ ಜನಕ್ಕೂ ನಾನು ಅವತ್ತು ಅವರಿಂದ ತಪ್ಪಿಸ್ಕೊಳ್ತೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ದುಡ್ಡು ವೆಚ್ಚ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು, ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಅಂತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಅದರಿಂದ ಇದು ಎಲ್ಲರಿಗೂ ಒಂದು ರೀತಿ ಸಂದೇಶ ಇದೆ, ಒಂದು ರೀತಿ ಸಂದೇಶ ಹೋಗಿದೆ. ತಂದೆ ತಾಯಿಗಳ ಹುಟ್ಟುಹಬ್ಬದಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ಚಿರಕಾಲ ಅವ್ರಿಗೂ ಒಳ್ಳೆಯದಾಗ್ತದೆ ಮತ್ತು ಎಲ್ಲೋ ಒಂದು ಕಡೆ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ ಅಂತೇಳಿ ಸಮಾಜ ಕೂಡ ಅವ್ರ ಬಗ್ಗೆ ಒಳ್ಳೆಯದು ಹೇಳ್ತಕ್ಕಂಥದ್ದಕ್ಕೂ ಅವಕಾಶ ಇದೆ.